ಚಾನಲ್ ಮುಖಾಂತರ ಬಂದ್ರೆ 4,75,000 ರೂಪಾಯಿಗೆ ಮಾರುತಿ ಸಿಯಾಸ್ 2015 ಮಾಡೆಲ್ ಕೊಡ್ತೀನಿ ಸರ್. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ನಾವು ಕೊಡ್ತಾ ಇರೋದು ಏನು ಅಂತ ಹೇಳಿದ್ರೆ 5.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 5,30,000 ಮಾಡ್ಕೊಡ್ತೀನಿ. 7,000 ಕಿಲೋಮೀಟರ್ ಓಡಿದೆ ಗಾಡಿ ಬಂದು ಶೋರೂಮ್ ಅಲ್ಲಿ ತಗೊಂಡೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ, ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಲಿ. ಬರೀ ಲೋಗೋಗೆ ದುಡ್ಡಾಗೋಯ್ತು. ಯಾಕಂತ ಹೇಳಿದ್ರೆ ಜಾಗ್ವಾರ್ ಲೋಗೋಗೇನೆ ದುಡ್ಡಾಗೋಯ್ತು. MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಕೊಡ್ತಾ ಇರೋದು ಬರೀ 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. 2015 ಮಾಡೆಲ್ ಗಾಡಿ 7,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 6,95,000 ಈ ಗಾಡಿ ಮಾಡ್ಕೊಡ್ತೀನಿ. 1,85,000 ಗೆ ಮಾಡ್ಕೊಡ್ತೀನಿ. 4,35,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಅದ್ರಲ್ಲೂ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ. 3,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 3 ಲಕ್ಷಕ್ಕೆ ಗಾಡಿ ಮಾಡ್ಕೊಡ್ತೀನಿ. ನಿಮ್ಗೆ ಶಿಫ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ಕೊಡ್ತಾ ಇದೀವಿ. ಪ್ರೈಸ್ ಎಷ್ಟಪ್ಪ ಅಂತ ಕೇಳಕ್ ಹೋದ್ರೆ ನೀವು ಬರೀ 4,80,000 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,60,000 ರೂಪಾಯಿಗೆ 8 ಸೀಟರ್ ಗಾಡಿ ಮಾರುತಿ ಎರ್ಟಿಗಾ ZDI ಪ್ಲಸ್ ಕೊಡ್ತೀನಿ. 775ಗೆ ಈ ಗಾಡಿ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 4,30,000ಗೆ ಈ ಗಾಡಿ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 4,75,000ಗೆ ಸಿಂಗಲ್ ಓನರ್ 2015 ಮಾಡೆಲ್ ಗಾಡಿ ಕೊಡ್ತೀನಿ. 4,10,000 ರೂಪಾಯಿಗೆ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ. ಫೈನಲ್ ಟು ಫೈನಲ್ 9,80,000ಗೆ ಈ ಗಾಡಿ ಮಾಡ್ಕೊಡ್ತೀನಿ. ಗಾಡಿ ವಿತ್ NOC 2,50,000ಗೆ ಕೊಡ್ತೀನಿ. ಫೈನಲ್ ಟು ಫೈನಲ್ 3,30,000ಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಸಿಂಗಲ್ ಓನರ್ ಕೊಡ್ತೀನಿ. 750 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 7.25 ಲಕ್ಷ ರೂಪಾಯಿಗೆ ಮಾಡ್ಕೊಡ್ತೀನಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 5,40,000ಗೆ 2016 ಮಾಡೆಲ್ ಸಿಂಗಲ್ ಓನರ್ ಪೋಲೋ ಕೊಡ್ತೀನಿ ಸರ್. ಆಫ್ಟರ್ ಅ ಲಾಂಗ್ ಟೈಮ್ MS ಕಾರ್ ವರ್ಲ್ಡ್ಗೆ ಬಂದಿದ್ದೀನಿ. ಯಾಕಂದರೆ ತುಂಬ ಜನ ಸರ್ ಲೋ ಬಜೆಟ್ ವಿಡಿಯೋಗಳು ಮಾಡಿ ಸರ್, ಲೋ ಪ್ರೈಸಲ್ಲಿರೋ ಗಾಡಿಗಳು ಮಾಡಿ ಅಂತ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಶೋರೂಮ್ ಹೆಸರು MS ಕಾರ್ ವರ್ಲ್ಡ್ ಎಲ್ಲರಿಗೂ ಗೊತ್ತಿರುತ್ತೆ. ಅಡ್ರೆಸ್ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು ಬಿಳೆಕಳ್ಳಿ ರಂಕ ಕಾಲೋನಿನಲ್ಲಿ ಬರ್ತದೆ, ಬನ್ನಾಟ ರೋಡ್. ಯಾರಿಗಾದ್ರೂ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಮತ್ತೆ ನಂಬರ್ ಕೂಡ ಕೊಟ್ಟಿರ್ತೀವಿ. ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸ್ಕೊಡ್ತೀವಿ. ಹೇಳ್ಬೇಕು ಗೂಗಲ್ ಅಲ್ಲೂ ಸರ್ಚ್ ಮಾಡಿದ್ರೆ ನೀವು MS ಕಾರ್ ವರ್ಲ್ಡ್ ಬನ್ನಾಟ ರೋಡ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ ಸಿಗ್ಬಿಡ್ತದೆ. ಯಾವ ಮಾಡೆಲ್ ಇಂದ ಲೋನ್ಗಳಿದೆ ಸರ್? ನನ್ಗೆ ಮಾಡೆಲ್ 2013 ಅಲ್ಲಿ 13 ಮೇಲೆಯಿಂದ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಸಿವಿಲ್ ಏನಾದ್ರು ಹಾಳಾಗೋಗಿದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ರೆ ಲೋಕಲ್ ಅಲ್ಲಿ 1.5 ಲಕ್ಷ ಗಂಟ ಲೋಕಲ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಪ್ರೈವೇಟ್ ಸಿವಿಲ್ ಇಲ್ಲ ಅಂದ್ರೂ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಅಬೌಟ್ 2012 ಮಾಡೆಲ್ ಗಾಡಿಗೆ. ಓಕೆ, ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್? ಗಾಡಿ ಕಂಡೀಷನ್ ಕಸ್ಟಮರ್ ಬರ್ಲಿ, ಚೆಕ್ ಮಾಡ್ಲಿ, ಅವ್ರ ಮೆಕ್ಯಾನಿಕ್ ಯಾರು ಇದಾರೆ ಅವ್ರು ಕರ್ಕೊಬಂದು ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಳ್ಳಿ. ಇಲ್ಲ ಅಂದ್ರೆ ಕಂಪ್ನಿಗೆ ತಗೊಂಡೋಗ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಕಂಪ್ನಿಗೆ ಕೊಟ್ಟು ಕಳಿಸ್ತೀವಿ. ಸರ್ಟಿಫೈಡ್ ವೆಹಿಕಲ್ಸ್ ಇರ್ತದೆ, ಬಂದು ಚೆಕ್ ಮಾಡಿ ಗಾಡಿ ತಗೊಂಡೋಗ್ಲಿ. ಎಷ್ಟು ಕಾರ್ಗಳಿದೆ ಸರ್ ನಿಮ್ಮ ಹತ್ರ? ಮೋರ್ ದೆನ್ 50 ವೆಹಿಕಲ್ಸ್ ಇದೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಫ್ರಂಟ್ ಇಂದನೂ ಕೂಡ ನಿಲ್ಸಿದ್ದಾರೆ. ಸೊ 50ಕ್ಕಿಂತ ಹೆಚ್ಚು ಕಾರ್ಗಳಿರುತ್ತೆ. ಎಲ್ಲನೂ ಕೂಡ ಕಂಡೀಷನ್ ಕಾರ್ಗಳು ಅಂತ ಹೇಳ್ತಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಲೋ ಸೆಗ್ಮೆಂಟ್ ಇಂದ ಹಿಡಿದು ಲೋ ಬಜೆಟ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಅಪ್ ಟು ಜಾಗ್ವಾರ್ವರೆಗೂ ಕೂಡ ಎಲ್ಲ ಗಾಡಿಗಳು ಕೂಡ ಇರುತ್ತೆ. ಸೊ ಲೋನ್ ಡೀಟೇಲ್ಸ್ ಆಲ್ರೆಡಿ ತಿಳಿಸಿದ್ದಾರೆ. ಸೊ ಯಾರಿಗಾದ್ರೂ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಿದ್ರೆ ಇವರ ಒಂದು ನಂಬರ್ ವಿಡಿಯೋ ಮೇಲೆ ಹಾಕಿರ್ತೀವಿ. ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಕೂಡ ಹಾಕಿರ್ತೀವಿ. ನೀವು ಬಂದು ಒಂದ್ಸಲ ವಿಸಿಟ್ ಮಾಡ್ಬೋದು, ಇಲ್ಲ ಕಾಲ್ ಮಾಡಿ ಇವ್ರ ಹತ್ರ ಹೆಚ್ಚಿನ ಇನ್ಫಾರ್ಮೇಷನ್ ಪಡಿಬೋದು. ಹಲೋ ಸರ್. ಹೌದು. ಏನು ಆಫರ್ಸ್ ಇದೆ ಸರ್ ಇವತ್ತು? ಈ ಸತಿ ಕಿರಣ್ ನಾನು ಕೊಡ್ತಾ ಇರೋದು, ಕೃಷ್ಣ ಕೊಡ್ತಾ ಇರೋದು ಆಫರ್ ಏನಂತ ಹೇಳಿದ್ರೆ ಕಸ್ಟಮರ್ ಮಾರ್ಕೆಟಲ್ಲಿ ಯಾರು ಕೊಡಬಾರ್ದು ಆ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಲೋ ಮಾಡೆಲಿಂದ ಹಿಡಿದು ಹೈ ಮಾಡೆಲ್ ಗಂಟನೂ ನನ್ನ ಹತ್ರ ಗಾಡಿ ಇದೆ. 22 ಮಾಡೆಲ್ ಗಂಟನೂ ಗಾಡಿ ಇದೆ. ಗಾಡಿ ಲೋ ಮೈಲೇಜ್ ಅಲ್ಲಿ ಇದೆ. ಬಂದು ಗಾಡಿ ನೋಡ್ಬಿಟ್ಟು ಚೆಕ್ ಮಾಡಿ ಪ್ರೈಸ್ ಕಂಪೇರ್ ಮಾಡಲಿ. ಕಸ್ಟಮರು ಔಟ್ಸೈಡ್ ಇಂದಾನು ನಮ್ಮ ಪ್ರೈಸ್ಗೂ ಕಂಪೇರ್ ಮಾಡಿಬಿಟ್ಟು ಗಾಡಿ ತೊಗೊಂಡೋಗ್ಲಿ. ಓಕೆ, ಸೊ ಕೇಳಿದ್ರಲ್ಲ, ಬನ್ನಿ ಇವಾಗ ತಡ ಮಾಡೋದು ಬೇಡ. ಇವ್ರ ಹತ್ರ ಏನೇನು ಕಾರ್ಗಳಿದೆ ಮತ್ತು ಏನು ಬಜೆಟಲ್ಲಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀವಿ. ಹ್ಯುಂಡೈ ಇಯಾನ್ 20+ ಮೈಲೇಜ್ ಬರುವಂಥ ಗಾಡಿ K19 ಅಂದರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ತುಂಬಾ ಒಳ್ಳೆ ಕಂಡೀಷನಲ್ಲೇ ಇರುತ್ತೆ. ಸರಿ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಕೃಷ್ಣ, ಇದು ಬಂದ್ಬಿಟ್ಟು 2012 ಮಾಡೆಲ್ ಆಗಿರ್ತದೆ. ಮ್ಯಾಗ್ನಾ ವೇರಿಯಂಟು. ಸಿಟಿಯಲ್ಲಿ ನಿಮಗೆ ಮೈಲೇಜು 18, ಹೈವೇ 20 ಬರ್ತದೆ. ಇದ್ರ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟಿದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,25,000 ಕೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 1,85,000ಗೆ ಮಾಡ್ಕೊಡ್ತೀನಿ. 185ಗೆ ಆಲ್ಟೋನು ಸಿಗಲ್ಲ. ನೀವು ಒಂದು 2012 ಮಾಡೆಲ್ ಆಲ್ಟೋ ತಗೋಬೇಕಾಗಿದ್ರು 2,20, 2,30 ಕೊಡ್ಬೇಕು. ಅದ್ರಲ್ಲೂ ನಿಮ್ಗೆ ಹೋಂಡೈ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಇಯಾನ್ ಕೊಡ್ತೀನಿ. ಬರೀ 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್, ಹಂಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಅದು ಡೀಸೆಲ್ ಇಂಜಿನು
ಹರಿಯಾಣ ರಿಜಿಸ್ಟರ್ಡ್ ಇರುತ್ತೆ. ಸರ್ ಇದು ಬಂದ್ಬಿಟ್ಟು ನಿಮಗೆ 2015 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಇದು ಓಡಿರೋದು ಬರೀ 28,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಸಿಂಗಲ್ ಓನರ್. ಇದು ಹರಿಯಾಣ ರಿಜಿಸ್ಟ್ರೇಷನ್ ಇರ್ತದೆ, ಬಟ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀವಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,90,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4,75,000ಗೆ ಸಿಂಗಲ್ ಓನರ್ 2015 ಮಾಡೆಲ್ ಗಾಡಿ ಕೊಡ್ತೀನಿ. ಓಕೆ 475. ಹೌದು. ಓಕೆ 4,75,000ಕ್ಕೆ ಮಾರುತಿ ಸುಜುಕಿ ಸ್ವಿಫ್ಟ್. ಅದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಪವರ್ ಸ್ಟೇರಿಂಗು, AC ಸಿಸ್ಟಮ್, ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸೊ ಮತ್ತೊಂದು ಸ್ವಿಫ್ಟ್, ಇದು ಬಂದು ಪೆಟ್ರೋಲ್ ಅಲ್ಲ ಇದು? ಹೌದು. ಓಕೆ ಡೀಸೆಲ್ ಇವಾಗ ತೋರಿಸಿದೆ ಸರ್. ಡೀಸೆಲ್ ಬೇಡ ಅಂತ ಅವರಿಗೆ, ಪೆಟ್ರೋಲ್ ಬೇಕು ಅಂತ ಅವರಿಗೆ 2013 ಮಾಡೆಲ್ ತಗೊಬಂದಿದ್ದೀನಿ. ಸಿಲ್ವರ್ ಬೇಡ, ವೈಟ್ ಬೇಕು ಅಂತ ಹೇಳಿದ್ರೆ 2013 ಸೆಕೆಂಡ್ ಓನರ್ ಆಗಿರ್ತದೆ. 67,000 ಕಿಲೋಮೀಟರ್ ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ. ಸೆಕೆಂಡ್ ಓನರ್ ಆಗಿರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,65,000ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಮುಂದೆ ಬಂದು ಮಾತಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಈ ಗಾಡಿ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಹೌದು. ಓಕೆ ಇದರಲ್ಲೂ ಕೂಡ ನಿಮಗೆ ಮೈಲೇಜ್ ಆರಾಮಾಗಿ 16-17 ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು. ಅದು ಕೂಡ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಸೊ ಮತ್ತೊಂದು ಸ್ವಿಫ್ಟ್ K51 ರಿಜಿಸ್ಟರ್ಡ್ ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸರ್ ವೈಟ್ ಬೇಡ, ತಿರ್ಗಾ ಪೆಟ್ರೋಲ್ ಅಲ್ಲೇ ಸಿಲ್ವರ್ ಬೇಕು ಅಂತ ಕೇಳೋರಿಗೆ 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ತಗೊಬಂದಿದ್ವಿ. ಅದೂ ಶೋರೂಮ್ ಸರ್ವಿಸ್ ಹಿಸ್ಟ್ರಿ. ಇದು 67,000 ಕಿಲೋಮೀಟರ್ ಓಡಿದೆ ಗಾಡಿ. ಗಾಡಿ ಬಂದು ಶೋರೂಮ್ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಲಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4,10,000ಗೆ 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ VXI ಸರ್ ಇದು? VXI, ಅದೂ VXI. ಓಕೆ ಅಲ್ಲಿಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಆಸ್ ಯೂಶುವಲ್ 16 ಪ್ಲಸ್. ನೆಕ್ಸ್ಟ್ ಮಾರ್ಕೆಟಲ್ಲೇ ಬೂಪಾ ಅಂತ ಹೇಳ್ಬೋದು. ಮಾರುತಿ ಸುಜುಕಿ ಓಮಿನಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥದ್ದು. K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು 5 ಸೀಟರ್ ಗಾಡಿ. ಓಕೆ ಮಾಡಲು ಸರ್ ಇದು? ಸರ್ ಇದು ಬಂದ್ಬಿಟ್ಟು 2010 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಗಾಡಿ. ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ ಎಲ್ಲ ನಿಮ್ಗೆ 230, 240 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,95,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 1,85,000 ಈ ಗಾಡಿ ಮಾಡ್ಕೊಡ್ತೀನಿ. 185ಗೆ 2010 ಮಾಡೆಲ್ ಓಮ್ನಿ ಕೊಡ್ತೀನಿ. ಓಕೆ ಸೊ ಮಾರುತಿ ಸುಜುಕಿ ಓಮಿನಿ ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಿರೋದು ಬೇಕು ಅಂದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿ ರಿಡ್ಜ್ K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಪೂರ್ತಿ ಗಾಡಿ ನೋಡ್ಕೊಳ್ಳಿ. ತುಂಬಾನೇ ಒಳ್ಳೆ ಕಂಡೀಷನ್ ಇರುವಂತದ್ದು ಗಾಡಿ. ತುಂಬಾನೇ ಏನು ನೀವು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇಲ್ಲ. ಅದು ಕೂಡ ನಿಮಗೆ ಇದು ಬಂದು ಡೀಸೆಲ್ ಇಂಜಿನ್. 18-20 ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು? ಕೃಷ್ಣ ಇದು ಬಂದ್ಬಿಟ್ಟು 2015 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ನೀವು ನೋಡಿರ್ತೀರ ರಿಡ್ಸ್ ಅಂತ ಹೇಳಿದ್ರೆ ತುಂಬಾನೇ ಡಿಮ್ಯಾಂಡಬಲ್ ವೆಹಿಕಲ್. ಯಾವುದಕ್ಕೆ ಅಂತ ಹೇಳಿದ್ರೆ ಮೈಲೇಜ್, ಮೇಂಟೆನೆನ್ಸ್ ಮತ್ತೆ ಬಾಡಿ ಕ್ವಾಲಿಟಿಗೋಸ್ಕರ ಅಂತಾನೆ ಹೇಳ್ಬಿಟ್ಟು ಕಸ್ಟಮರ್ ಡಿಮ್ಯಾಂಡಬಲ್ ಇದ್ರು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ರಿಡ್ಸ್ ತಗೊಬಂದಿದ್ವಿ. ಮಾರ್ಕೆಟ್ ಅಲ್ಲಿ ಬಹಳ ಕಮ್ಮಿ ಸಿಗೋದು ರಿಡ್ಸು. ಅದರಲ್ಲೂ ಡೀಸೆಲ್ ಸಿಗೋದು ಬಹಳ ಕಮ್ಮಿ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ರಿಕಾರ್ಡೆಡ್ ಮೇಲೆ 73,000 ಕಿಲೋಮೀಟರ್ ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 4,35,000 ರೂಪಾಯಿಗೆ ಮಾಡಿಕೊಡ್ತೀನಿ. ಅದರಲ್ಲೂ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ 1 ಲ್ಯಾಕ್ ಡೌನ್ ಪೇಮೆಂಟ್ ಅಲ್ಲಿ ಲೋನು ಕೂಡ ಆಗುತ್ತೆ. ಸೆಡನ್ ವೆಹಿಕಲ್ಸ್ ಹುಡುಕ್ತಾರೆ ಅವ್ರಿಗೆ. ಹೋಂಡಾ ಸಿಟಿ, ಅದು ಕೂಡ SMT ವೇರಿಯಂಟ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುವಂಥದ್ದು. ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಜೊತೆಗೆ ನಿಮಗೆ ಏರ್ ಬ್ಯಾಗು ಕೂಡ ಇದೆ ಅಲ್ಲ ಸರ್ ಇದರಲ್ಲಿ? ಹೌದು, ಏರ್ ಬ್ಯಾಗು, ABS ಎಲ್ಲ ಬರ್ತದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಓಕೆ ಮಾಡಲ್ ಇದು? ಇದು 2010 ಮಾಡೆಲ್ ಸೆಕೆಂಡ್ ಓನರ್ ಇರ್ತದೆ. ಇದು 70,000 ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ. ಮತ್ತೆ ಈ ಗಾಡಿಗೆ ಫ್ರೆಶ್ FC 5 ವರ್ಷ FC ಕೊಡ್ತೀವಿ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬಹಳ ಜನ ಕಮ್ಮಿ ಬಜೆಟ್ ಅಲ್ಲಿ ಒಂದು ಲಕ್ಸುರಿ ಗಾಡಿ ಬೇಕು ಅಂತ ಕೇಳೋರಿಗೆ ಹೋಂಡಾ ಸಿಟಿ ಅಂತಾನೆ ತಗೊಬಂದಿದ್ದೀವಿ. ಮಾರ್ಕೆಟ್ ಅಲ್ಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು 370, 380 ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 3,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 3 ಲಕ್ಷಕ್ಕೆ ಗಾಡಿ ಮಾಡ್ಕೊಡ್ತೀನಿ ವಿತ್ 5 years FC. ಓಕೆ 3 ಲ್ಯಾಕ್ಸ್ಗೆ. ಅದು ಕೂಡ ಪೆಟ್ರೋಲ್ ಇಂಜಿನ್. ಆರಾಮಾಗಿ ನೀವು 16-17 ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹ್ಯುಂಡೈ ವರ್ಣ 1.6 SX ವೇರಿಯಂಟ್. ಅಲೋ ವಿಲ್ಸು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುವಂಥ ಪೆಟ್ರೋಲ್ ವೇರಿಯಂಟ್. ಇದು 15 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಳಿ ಸರ್ ಒನ್ ಆಫ್ ಫ್ಯೂಡಿಕ್ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2011 ಮಾಡೆಲ್ ಸಿಂಗಲ್ ಓನರ್ SX ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಗಾಡಿ ನೋಡ್ಬೋದು ನೀವು. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಗಾಡಿ. ಗಾಡಿ ಬ್ಲ್ಯಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಈ ಗಾಡಿದು ಮಾರ್ಕೆಟ್ ಅಲ್ಲಿ ನಿಮಗೆ 480, 490 ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿಗೆ ಆಸ್ಕಿಂಗ್ ಪ್ರೈಸ್ ಇರೋದು 4.25 ಲಕ್ಷ ರೂಪಾಯಿ ಆಸ್ಕಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು 2010 ಮಾಡೆಲ್ ಶಿಫ್ಟ್ ತೊಗೊಳಕ್ ಹೋದ್ರೂ ಒಂದು 4 ಲಕ್ಷ ಕೇಳ್ತಾರೆ. ಅದರಲ್ಲೂ ನಿಮಗೆ ಹೋಂಡೈ ಬ್ರ್ಯಾಂಡ್ ಅಲ್ಲಿ ಹೋಂಡೈ ವರ್ಣ ಕೊಡ್ತಾ ಇದ್ದೀನಿ. ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ವೇರಿಯಂಟು. ಬೇರೆ 4,10,10,000 ರೂಪಾಯಿಗೆ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಮಾಡಿಕೊಡ್ತೀನಿ ಈ ಗಾಡಿ.
ಓಕೆ 4,10,000ಕ್ಕೆ ಲೋನು ಸರ್ ಇದಕ್ಕೆ ಲೋನ್ ಆಗಲ್ಲ. ಪ್ರೈವೇಟಲ್ಲಿ ಬೇಕಾಗಿದ್ರೆ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಅದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ರೆ ಮಾತ್ರ. ಬ್ಯಾಂಗ್ಳೂರ್ ಇದ್ರೆ ಲೋಕಲ್ ಮಾತ್ರ. ಓಕೆ ಸರ್. ಫಾರ್ಚುನರ್ ಸರ್ ಇದ್ರ ಬಗ್ಗೆ ಡೀಟೇಲು. ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ 4x2 ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ಥರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ಥರದ್ದು ಇಲ್ಲ. ಗಾಡಿ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. 1,60,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀವಿ. ಮಾರ್ಕೆಟಲ್ಲಿ ಇದರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಎಲ್ಲರೂ ನಿಮಗೆ 16 ಕೊಡಿ 17 ಕೊಡಿ ಅಂತ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 13.5 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 13.25ಗೆ ಮಾಡಿಕೊಡ್ತೀನಿ. ಅದರಲ್ಲೂ ಲೋನ್ ಬೇಕಾಗಿದ್ರೆ 2 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. 13,25,000. ಹೌದು ಸರ್. ನಿಮಗೆ ಅಲೋವಿಲ್ಸು ಇದ್ರದ್ದು ಫೀಚರ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಇದ್ರದ್ದೆಲ್ಲ ಫೀಚರ್ಸ್ ಹೇಳ್ಕೊಂಡು ಹೋದ್ರೆ ಸೊ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಯಾರಿಗಾದರೂ ಈ ಗಾಡಿ ಏನಾದರೂ ಫಾರ್ಚುನರ್ನ ನೀವೇನಾದ್ರು ಕಡಿಮೆ ಬಜೆಟಲ್ಲಿ ನೋಡ್ತಾ ಇದ್ರೆ ಅದು ಕೂಡ ಕಡಿಮೆ ಡೌನ್ ಪೇಮೆಂಟಲ್ಲಿ ಖಂಡಿತವಾಗಿ ಒಂದ್ಸಲ ವಿಸಿಟ್ ಮಾಡ್ಬೋದು. ಕಡಿಮೆ ಬಜೆಟಲ್ಲಿ ನೀವೇನಾದರೂ ವೋಕ್ಸ್ವ್ಯಾಗನ್ ಪೋಲೋ ಹುಡುಕ್ತಾ ಇದ್ರೆ ಅದು ಕೂಡ ಸಿಗುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲ್ ಇದು. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಟ್ರೆಂಡ್ ಲೈನ್ ಆಗಿರ್ತದೆ. ಡೀಸೆಲ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದೂ 70,000 ಓಡಿದೆ. ಬಂದು ಕಸ್ಟಮರ್ ಬಂದು ಚೆಕ್ ಮಾಡಿಸ್ಕೊಂಡು ಗಾಡಿ ತೊಗೊಳ್ಳಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 3.5 3.80 ಅಂತ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿ ವಿತ್ NOC 2,50,000ಗೆ ಕೊಡ್ತೀನಿ. 2,50,000ಗೆ 2,50,000ಗೆ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ವೋಲ್ಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಕೊಡ್ತೀನಿ. ಓಕೆ, ಆರಾಮಾಗಿ ನೀವು 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು. ಸೊ ನೋಡಿ, ಕಡಿಮೆ ಬಜೆಟ್ ಪೋಲೋ ಹುಡುಕ್ತಾ ಇದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಈ ಗಾಡಿ ಬಂದ್ಬಿಟ್ಟು ಹೋಂಡಾ ಸಿಟಿ ಆಟೋಮೆಟಿಕ್ ZX 10th ಆನಿವರ್ಸರಿ ಅಂತ ಹೇಳ್ಬೋದು. 2006 ಮಾಡಲ್ ವಿತ್ ಫ್ರೆಶ್ FC, 5 ವರ್ಷ FC ಇದೆ, ಎಲ್ಲ ಇದೆ. ಆಟೋಮೆಟಿಕ್ ವೇರಿಯಂಟು. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,30,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,10,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ. ಅದು ಪ್ರೀಮಿಯಂ ಗಾಡಿ, ಸೆಕೆಂಡ್ ಓನರ್ ಆಗಿರೋ ಗಾಡಿ. ಅದು ಕೂಡ KS05 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಸೊ ಒಂದು ವೇಳೆ ಸರ್ ಪೆಟ್ರೋಲ್ ಬೇಡ ಸರ್, ಡೀಸೆಲ್ ಬೇಡ, ಎಲೆಕ್ಟ್ರಿಕ್ ಬೇಕು ಅಂದರೆ ಸೊ ನೀವು ನೋಡ್ತಾ ಬೋದು, ಅದು ಕೂಡ ಇರುತ್ತೆ. KS05 ರಿಜಿಸ್ಟರ್ಡ್ ವೆಹಿಕಲ್. ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದ್ಬಿಟ್ಟು 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಒಂದು ಚಾರ್ಜ್ಗೆ 70 ಕಿಲೋಮೀಟರ್ ಬರ್ತಾ ಇದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ 2.5-2.60 ಬೇಕು ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಕೊಡ್ತಾ ಇರೋದು ಬರೀ 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. 2015 ಮಾಡಲ್ ಗಾಡಿ. ಓಕೆ, 185ಗೆ 185ಗೆ ಎಲೆಕ್ಟ್ರಿಕಲ್ ಗಾಡಿ ಕೊಡ್ತೀನಿ. ಲೋನು ಸರ್ ಇದಕ್ಕೆ ಲೋನ್ ಆಗಲ್ಲ ಸರ್. EV ಗಾಡಿಗೆ ಲೋನ್ ಆಗಲ್ಲ. ಗಾಡಿಗೆ ಲೋನ್ ಆಗಲ್ಲ. ಯಾವ್ದು ಸರ್ ಇದು? E2 ಅಲ್ವಾ ಇದು? E2. ಓಕೆ ಸರ್. ನೀವೇನಾದ್ರು ಕಡಿಮೆ ಬಜೆಟ್ ಅಲ್ಲಿ ಗಾಡಿಗಳು ಹುಡುಕ್ತಾ ಇದ್ರೆ ಸೊ Hyundai i10 ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಇರೋ ಫುಲ್ Hyundai i10 ನಿಲ್ಸಿದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಫಸ್ಟ್ ಒನ್ ಇದು ಸರ್, ಇದು ಬಂದ್ಬಿಟ್ಟು 2010 ಮಾಡಲ್ ಸಿಂಗಲ್ ಓನರ್ i10 ಎರಾ. ಓಕೆ ಸರ್, ಇದು ಬಂದ್ಬಿಟ್ಟು ಫೀಚರ್ಸ್ ಕೇಳೋದೋದ್ರೆ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಬರ್ತದೆ. ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿಯಲ್ಲಿ 18, ಹೈವೇ 20 ಹತ್ತತ್ರ ಬರ್ತದೆ ಎರಾದಲ್ಲಿ. ಸರ್, ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,30,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ಯಾಂಟ್ರೋನು ಈ ಪ್ರೈಸಲ್ಲಿ ಸಿಗಲ್ಲ ಸರ್. ಒಂದು 2010 ಮಾಡಲ್ ಸ್ಯಾಂಟ್ರೋ ತೊಗೊಳಕ್ಕೆ ಹೋದ್ರೂ 2.5 ಲಕ್ಷ ರೂಪಾಯಿ ಕೊಡಬೇಕು. ಸ್ಯಾಂಟ್ರೋ ಪ್ರೈಸಲ್ಲಿ ನಿಮಗೆ Hyundai i10 ಕೊಡ್ತೀನಿ ಸರ್. 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ವಿತ್ ಕರ್ನಾಟಕ ನಂಬರ್ ಸರ್. ವಿತ್ ಕರ್ನಾಟಕ ನಂಬರ್. ನೆಕ್ಸ್ಟ್ ಸರ್, ಆ i10 ಸರ್. ಸರ್ ಅದು ಬೇಡ, ಇನ್ನೊಂದು i10 ಇದೆ 2010 ಮಾಡಲ್. ಇದು ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟು. ಸರ್, ಇದ್ರ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,45,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 2,25,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಓಕೆ, 2,25,000 2.25 ಲಕ್ಷ ಅಂದ್ರೆ 2,25,000. ಅದು ಬೇಡ, ಇನ್ನೊಂದು ವೈಟ್ ಕಲರ್ ಇದೆ. ಕಸ್ಟಮರ್ ರೆಡ್ 2 ಬೇಡ ಅಂತ ಹೇಳಿದವ್ರಿಗೆ ವೈಟ್ ಅಂತ ಇದೆ. ವೈಟ್ 2010 ಮಾಡಲ್ ಸೆಕೆಂಡ್ ಓನರ್. ಇದೂ ಮ್ಯಾಗ್ನಾ ವೇರಿಯಂಟು. ಸರ್, ಇದ್ರ ಗಾಡಿ ಪ್ರೈಸ್ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,40,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,25,000 ಈ ಗಾಡಿನೂ ಮಾಡ್ಕೊಡ್ತೀನಿ ಸರ್. 225 2,25,000ಕ್ಕೆ ಈ ಗಾಡಿ ಕೂಡ ಸಿಗುತ್ತೆ. ಮಾರುತಿ ಸುಜುಕಿ ವ್ಯಾಗನರ್ LXi ಅಂದರೆ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ ಇದು. ಸರ್, ಇದು ಬಂದ್ಬಿಟ್ಟು 2010 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ವ್ಯಾಗನರ್ ಗುಜರಾತ್ ಪಾಸಿಂಗ್ ಆಗಿರುತ್ತೆ. ಬಟ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀವಿ. ಈ ಗಾಡಿದು ಮೈಲೇಜ್ ಎಲ್ಲ ಹೇಳಿದ್ದಾರೆ ಸರ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 1,70,000 ಫೈನಲ್ ಟು ಫೈನಲ್ ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ. ಓಕೆ, ಅದು ಕೂಡ ವಿತ್ ಕರ್ನಾಟಕ ನಂಬರ್. ವಿತ್ ಕರ್ನಾಟಕ ನಂಬರ್. ವಿತ್ ಕರ್ನಾಟಕ ನಂಬರ್ 1,70,000 ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ವೋಕ್ಸ್ವ್ಯಾಗನ್ ಪೋಲೋ. ಅದು ಕೂಡ ಹೈ ಡಿಮ್ಯಾಂಡ್ ಇರೋಂಥ ವೆಹಿಕಲ್. ಸೊ ನೀವು ನೋಡ್ತಾ ಬೋದು, ಇಲ್ಲಿ 2 ಗಾಡಿ ಇರುತ್ತೆ. ಸೊ 1 ಬೈ 1 ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಇದು ಫಸ್ಟ್ ಗಾಡಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ TDI ಅಂದರೆ ಡೀಸೆಲ್ ಇಂಜಿನ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಮಾಡಲ್ ಸರ್ ಇದು
ಸರ್ ಇದು ಬಂದ್ಬಿಟ್ಟು 2016 ಮಾಡೆಲ್ ಕಂಫರ್ಟ್ ಲೈನ್ ಸಿಂಗಲ್ ಓನರ್. ಇದ್ರ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಬರ್ತದೆ. ಮತ್ತೆ ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ 18 ಬರ್ತದೆ, ಹೈವೇ 20+ ಸಿಗ್ತದೆ. ಇದು ಹರಿಯಾಣ ಪಾಸಿಂಗ್ ಆಗಿರ್ತದೆ. ನಂಬರ್ ಬಂದಿದೆ, ನಂಬರ್ ಸಮೇತ 2016 ಮಾಡೆಲ್. ಮಾರ್ಕೆಟ್ ಅಲ್ಲಿ ಎಲ್ಲ ನಿಮ್ಗೆ 6-6.5 ಲಕ್ಷ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,60,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 5,40,000ಗೆ 2016 ಮಾಡೆಲ್ ಸಿಂಗಲ್ ಓನರ್ ಪೋಲೋ ಕೊಡ್ತೀನಿ ಸರ್, ಕರ್ನಾಟಕ ನಂಬರ್. 540ಗೆ 5,40,000 5,40,000 ರೂಪಾಯಿಗೆ 2016 ಮಾಡೆಲ್ ಕೊಡ್ತೀನಿ. ಸಿಲ್ವರ್ ಕಲರ್ ಪೋಲೋ ಸರ್. ಸರ್ ಡೀಸೆಲ್ ಬೇಡ ಪೆಟ್ರೋಲ್ ಬೇಕು ಅಂತ ಕೇಳೋರಿಗೆ ಸರ್ 2011 ಮಾಡೆಲ್ ಸಿಂಗಲ್ ಓನರ್, 48,000 ಕಿಲೋಮೀಟರ್ ಮಾತ್ರ ಓಡಿದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸರ್. ಕಂಫರ್ಟ್ ಲೈನ್ ಇದೂನು ಗಾಡಿ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ 3,30,000ಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಸಿಂಗಲ್ ಓನರ್ ಕೊಡ್ತೀನಿ ಸರ್. ಓಕೆ, ಅದು ಕೂಡ ಕರ್ನಾಟಕ ನಂಬರ್ ಸರ್, ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಸೊ ನೆಕ್ಸ್ಟ್ ಸರ್ ಸ್ಕೋಡಾ ಸರ್. ಪೋಲೋ ಬೇಡ, ಸ್ವಲ್ಪ ಮಾಡಿಫೈ ಗಾಡಿ ಬೇಕು, ನಮ್ಗೆ ಒಂದು ಲುಕ್ಕು ಇರಬೇಕು ಅಂತ ಕೇಳೋರಿಗೆ ಸರ್ ಸ್ಕೋಡಾ ಫ್ಯಾಬಿಯಾ ತಗೊಬಂದಿದ್ದೀವಿ. 2011 ಮಾಡಲ್ ಸೆಕೆಂಡ್ ಓನರ್. ಗಾಡಿ ನೋಡ್ಬೋದು ನೀವು. ಅಲಾಯ್ ವೀಲ್ಸ್ ಒಂದು 60,000 ರೂಪಾಯಿದು ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗ್, ಸ್ಪಾಯ್ಲರ್ ಎಲ್ಲ ಇದೆ ಗಾಡಿನಲ್ಲಿ. ಬ್ಲಾಕ್ ಬ್ಯೂಟಿನೇ ಅಂತ ಹೇಳ್ಬೋದು ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,65,000ಗೆ ಈ ಗಾಡಿ ಮಾಡ್ಕೊಡ್ತೀವಿ ಸರ್. 265 ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್ ಇದು. ಓಕೆ, ಪೆಟ್ರೋಲ್ ಇದ್ರೂ ಕೂಡ ನೀವು ಆರಾಮಾಗಿ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಕೂಡ ಕರ್ನಾಟಕ ನಂಬರ್ KS03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಅದು ಫ್ಯಾನ್ಸಿ ನಂಬರ್ ಇದೆ ಸರ್ ಗಾಡಿನಲ್ಲಿ. 6006. ಓಕೆ ಸರ್. ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಇರುವಂತಹ ಗಾಡಿ. KS01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡ್ತಾ ಬಹುದು ಇದರಲ್ಲಿ ವಿತ್ ಅಲವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಎಲ್ಲನೂ ಕೂಡ ಇರುತ್ತೆ. ಜೊತೆಗೆ ನಿಮಗೆ 18-20+ ಮೈಲೇಜ್ ಕೂಡ ಬರುತ್ತೆ. ಮತ್ತೆ ಲೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಮಾರುತಿ ಬಗ್ಗೆ ನಾವು ಹೇಳುವಂತ ನೆಸೆಸಿಟಿನೇ ಇರೋದಿಲ್ಲ ಸರ್. ಇದರಲ್ಲಿ ಏನ್ ಡೀಟೇಲ್ಸ್ ಇದೆ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್, VDI ಆಪ್ಷನಲ್ ಸರ್. ಇದ್ರ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಬರ್ತದೆ, ABS ಕೂಡ ಬರ್ತದೆ ಗಾಡಿನಲ್ಲಿ. ಕಂಪನಿಯಿಂದ ಅಲಾಯ್ ವೀಲ್ಸ್ ಕೊಡ್ತಾನೆ ಸರ್. ಇದ್ರ ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ ನಿಮ್ಗೆ 19, ಹೈವೇ 20+ ಸಿಗ್ತದೆ. ಗಾಡಿ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ, 73,000 ರಿಕಾರ್ಡೆಡ್ ಮೈಲೇಜ್ ಗಾಡಿ ಇದೆ. ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ 770, 780 ಅಂತ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 6,95,000 ಈ ಗಾಡಿ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಯಾರ್ದಾದ್ರು ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಈ ಗಾಡಿಗೆ ಕರ್ನಾಟಕ ಲೋನ್ ಆಗ್ತದೆ ಸರ್. ಈ ಗಾಡಿಗೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಿಮಗೆ ಈಗ ಆಲ್ರೆಡಿ ಹೇಳಿದ್ರೆ 1 ಲಕ್ಷ ಡೌನ್ ಪೇಮೆಂಟ್, ಅಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಯಾರಾದರೂ ಬ್ರೆಜಾ ಹುಡುಕ್ತಿದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಅದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಈಗೇನು ನೋಡ್ತಾ ಇದ್ದೀರಾ, ಇಂಟೀರಿಯರ್ ನೋಡಿದ್ರೆ ನೀವು ಖುಷಿ ಆಗ್ಬಿಡ್ಬೇಕು. ಯಾಕಪ್ಪ ಅಂದ್ರೆ ಇದು ಮಾರುತಿ ಸುಜುಕಿ ಎರ್ಟಿಗಾ. ಸೊ ಇಂಟೀರಿಯರ್ ಅಂತೂ ತುಂಬಾನೇ ಕ್ಲಾಸ್ ಮೇಂಟೈನ್ ಅಂತ ಹೇಳ್ಬೋದು. ಸೀಟ್ ಕವರ್ ಎಲ್ಲ ಕೂಡ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS ಕೂಡ ಇರುತ್ತೆ, ರೂಫ್ AC ಕೂಡ ಇರುತ್ತೆ. ಮತ್ತೆ ರೇಸ್ ಸೀಟ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಸೀಟ್ ಕವರ್ ಎಲ್ಲ ಯಾವ ರೀತಿ ಕ್ಲಾಸ್ ಕಂಡೀಷನ್ ಅಲ್ಲಿ ಇಂಟೀರಿಯರ್ ಮೇಂಟೈನ್ ಮಾಡಿದಾರೆ ಅಂತ. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಇದು ಬಂದು ನಿಮಗೆ ZDI ವೇರಿಯಂಟ್ ಇದಾಗಿರುತ್ತೆ. ZDI ಪ್ಲಸ್ ಸರ್? ZDI ಪ್ಲಸ್ ಕೃಷ್ಣ. ಓಕೆ, ಮಾಡಲ್ ಇದು 2012 ಮಾಡೆಲ್ ಸಿಂಗಲ್ ಓನರ್, ಡೆಲ್ಲಿ ಪಾಸಿಂಗ್ ಆಗಿರ್ತದೆ. ಇದು ಆಸ್ ಇಟ್ ಈಸ್ ವೆರಿ ಇಟ್ ಈಸ್ ಕಂಡೀಷನ್ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಸದ್ಯಕ್ಕೆ 2012 ಮಾಡೆಲ್ಗೆ NOCಗಳು ಸ್ಟಾಪ್ ಆಗಿದೆ. ಕಸ್ಟಮರ್ ತಗೊಳ್ಳೋರು ಬರೀ ಟ್ಯಾಕ್ಸ್ ಕಟ್ಕೊಂಡು ಗಾಡಿ ಓಡಿಸ್ಕೋಬಹುದು. ಆಫ್ಟರ್ ಎಲೆಕ್ಷನ್ NOCಗಳು ಇಶ್ಯೂ ಆಗ್ತಾ ಇದೆ, ಆವಾಗ ಬೇಕಾಗಿದ್ರೆ ತಗೊಂಡು ಮಾಡ್ಕೋಬಹುದು. ಈ ಗಾಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲ 6.5, 680 ಕೇಳ್ತಾರೆ. ಕರ್ನಾಟಕ ಗಾಡಿ ಇದೆ. ಬಟ್ ನಾವು ಡೆಲ್ಲಿ ಗಾಡಿ ಇರೋದ್ರಿಂದ ನಿಮ್ಗೆ ಶಿಫ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ಕೊಡ್ತಾ ಇದ್ದೀವಿ. ಪ್ರೈಸ್ ಎಷ್ಟಪ್ಪ ಅಂತ ಕೇಳಕ್ ಹೋದ್ರೆ ನೀವು ಬರೀ 4,80,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,60,000 ರೂಪಾಯಿಗೆ 8 ಸೀಟರ್ ಗಾಡಿ ಮಾರುತಿ ಎರ್ಟಿಗಾ ZDI ಪ್ಲಸ್ ಕೊಡ್ತೀನಿ. ಓಕೆ, ಸೊ ಕೇಳಿದ್ರಲ್ಲ, ಯಾರಾದ್ರೂ ಎರ್ಟಿಗಾ ಚಾನ್ಸ್ ಪ್ರೈಸ್ ಅಲ್ಲಿ ಅಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಹುಡುಕಿದ್ರೆ ಖಂಡಿತವಾಗಿ ನೀವು ವಿಸಿಟ್ ಮಾಡ್ಬೋದು. ಒಂದು ಬ್ರೆಜಾ ತೋರಿಸ್ದೋ, ಒಂದು ಎರ್ಟಿಗಾ ತೋರಿಸ್ದೋ, ಇನ್ನೊಂದು ಬ್ರೆಜಾ ತೋರಿಸ್ಬಿಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೂಡ ಡೀಸೆಲ್ ಇಂಜಿನ್ ಗಾಡಿ K51 ಅಂದ್ರೆ ಲೋಕಲ್ ಬ್ಯಾಂಗ್ಳೂರ್ ಪಾಸಿಂಗ್ ವೆಹಿಕಲ್. ಇದು ಡೀಟೇಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2017 ಮಾಡೆಲ್ ಸಿಂಗಲ್ ಓನರ್ ZDI. ಇದು ಎರ್ಟಿಗಾ ಸಿಂಗಲ್ ಓನರ್ ಆಗಿರ್ತದೆ. ಈ ಗಾಡಿನೂ ನಿಮ್ಗೆ ನೋಡ್ಬೋದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನೀವು ಕೇಳೋದಾದ್ರೆ 18, ಹೈವೇ 20+ ಬರ್ತದೆ ಸರ್. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ 8.5, 890 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 8 lakh ಆಸ್ಕಿಂಗ್ ಪ್ರೈಸ್ ಇದೆ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಒಂದು 775ಗೆ ಈ ಗಾಡಿ ಮಾಡ್ಕೊಡ್ತೀನಿ.
ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ ಸರ್. ನೀವು ಬರೀ 1 ಲಕ್ಷ ಡೌನ್ ಪೇಮೆಂಟ್ ತಗೊಬನ್ನಿ, ಥ್ರೋಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ. ಬಟ್ ಕಂಡೀಷನ್ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸರ್. ಹೌದು, ಸಿಬಿಲ್ ಸ್ಕೋರು ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿತ್ತು ಅಂದರೆ ನಿಮ್ಗೆ ಒಳ್ಳೆ ಅಮೌಂಟ್ ಲೋನು ಕೂಡ ಸಿಗುತ್ತೆ. ಸೊ ನೋಡಿ, ಯಾರಾದರೂ ನೋಡಿದ್ರೆ ಬ್ರೆಜಾ ಬೇಕು ಅಂದ್ರೂ ಕೂಡ ಆಪ್ಷನ್ ಇರುತ್ತೆ, ಎರ್ಟಿಗಾ ಬೇಕು ಅಂದ್ರೂ ಕೂಡ ಆಪ್ಷನ್ ಇರುತ್ತೆ. ಸೊ ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು. ನೀವೇನಾದರೂ ಸೆಡನ್ ಗಾಡಿ ಹುಡುಕ್ತಾ ಇದ್ರೆ, ಅದು ಕೂಡ ಲಕ್ಸರಿ ಟೈಪಲ್ಲಿ ಬೇಕು ಅಂದರೆ ಸೊ ಖಂಡಿತವಾಗಿ ಇದನ್ನು ನೀವು ಪ್ರಿಫರ್ ಮಾಡ್ಬೋದು. ಯಾಕಂದರೆ ಇದು ಬಂದು ನಿಮಗೆ ಡೀಸೆಲ್ ಇಂಜಿನ್ ಆಗಿರುತ್ತೆ. ಇದು ಯಾವುದಪ್ಪ ಅಂದರೆ ಚೆವ್ರೊಲೆಟಲ್ಲಿ ಆಪ್ಟ್ರಾ, ಅದು ಕೂಡ LT ವೇರಿಯಂಟ್, ಅಂದರೆ ನಿಮಗೆ ಟಾಪ್ ಎಂಡ್ ಆಗಿರುತ್ತೆ. K51 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗು. ನಿಮ್ಗೆ ಇದರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಅಲೋವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ಅಷ್ಟೇ, ನೀವೇನು ಖರ್ಚು ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸ್ಪೋರ್ಟ್ಸ್ ಲುಕ್ಕಲ್ಲಿ ಇರುವಂಥ ಸ್ಟೇರಿಂಗ್ ಅಂತಲೇ ಹೇಳ್ಬೋದು ಈ ಗಾಡೀಲಿ ಬರುವಂಥದ್ದು. ಏರ್ ಬ್ಯಾಗ್, ABS, ಆಲ್ಫೋ ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್, ಜೊತೆಗೆ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುತ್ತೆ. ಮೈಲೇಜ್ ಕೂಡ ನಿಮಗೆ ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಡೀಸೆಲ್ ವೇರಿಯಂಟ್, ಜೊತೆಗೆ ಇದು 2 ಲೀಟರ್ ಇಂಜಿನ್ ಬರುವಂಥದ್ದು. ಹೌದು ಹೌದು. ಓಕೆ, ಆರಾಮಾಗಿ ನೀವು ಒಂದು 18 ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು. ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಚೆವರ್ಲೆಟ್ ಆಪ್ಟ್ರಾ LT. ಇದರಲ್ಲಿ ಇಂಜಿನ್ ಬರೋದು ನಿಮಗೆ ಕ್ರೂಸ್ ಇಂಜಿನ್ ಬರ್ತದೆ. ಒನ್ ಆಫ್ ದಿ ಪವರ್ಫುಲ್ ಇಂಜಿನ್ ಅಂತಾನೆ ಹೇಳ್ಬೋದು ಸರ್. ಇದ್ರ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು, ABS ಎಲ್ಲ ಬರ್ತದೆ, ಮತ್ತು ಅಲಾಯ್ ವೀಲ್ಸ್ ಬರ್ತದೆ ಸರ್. ಗಾಡಿ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 22+ ಬರ್ತದೆ. 20 ಬಂದಿಲ್ಲ ಅಂತ ಹೇಳಿದ್ರೆ ಗಾಡಿ ರಿಟರ್ನ್ ಸರ್. ಭಾಳ ಜನ ಕೇಳ್ತಾ ಇರ್ತಾರೆ, ಸರ್ ನಮ್ಮ ಹತ್ರ ಬಜೆಟ್ ಕಮ್ಮಿ ಇದೆ, ನಮಗೆ ಮೈಲೇಜ್ ಗಾಡಿ ಬೇಕು, ಅದರಲ್ಲೂ ಎಲ್ಲ ಫೀಚರ್ಸ್ ಬೇಕು ಅಂತ ಕೇಳೋರಿಗೆ ಅಂತ ಹೇಳ್ಬಿಟ್ಟು ನಾವು ಈ ಸತಿ ಚೆವರ್ಲೆಟ್ ಆಪ್ಟ್ರಾ ತೊಗೊಂಬಂದಿದ್ದೀವಿ. ಅದರಲ್ಲೂ ವೈಟ್ ಕೇಳ್ತಾರೆ ಸರ್ ಭಾಳ ಜನ, ಅದಕ್ಕೇನಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀವಿ. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನಲ್ಲಿದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 3.5 ಬೇಕು, 3.70 ಬೇಕು ಅಂತ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,60,000ಗೆ ಒಂದು ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್. ಅದು ಫುಲ್ಲಿ ಫೀಚರ್ಸ್ ಇರೋ ಗಾಡಿ, ಒಳ್ಳೆ ಮೈಲೇಜ್ ಇರೋ ಗಾಡಿ. ಹೌದು. ಸೊ ಒಂದು ವೇಳೆ ಸರ್ ಇದು ಬೇಡ ಸರ್, ನನಗೆ ಇನ್ನೊಂದು ಸ್ವಲ್ಪ ಬೇರೆ ತೋರಿಸಿ ಸರ್, ಅದು ವೋಕ್ಸ್ವ್ಯಾಗನಲ್ಲಿ ಬೇಕು ಅಂದರೆ ಸೊ ನೀವು ನೋಡ್ತಾ ಇರ್ಬೋದು, ವೋಕ್ಸ್ವ್ಯಾಗನಲ್ಲಿ ವೆಂಟೋ ಇರುತ್ತೆ, TDI ಇಂಜಿನ್ ಅಂದರೆ ಡೀಸೆಲ್ ಇಂಜಿನು, K04 ಅಂದರೆ ಇದು ಕೂಡ ನಿಮಗೆ ಕರ್ನಾಟಕ ನಂಬರ್, ಅಂದರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ, ಆಲ್ರೆಡಿ ನೋಡಿದ್ದೀರಾ. ನಿಮ್ಗೆ ಇದರಲ್ಲಿ ಅಲೋವಿಲ್ಸ್ ಬರುತ್ತೆ, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS, ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ಬರುವಂಥದ್ದು ಮಾಡಲು ಸರ್ ಇದು. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಹೈಲೈನ್, ವೋಲ್ಕ್ಸ್ವ್ಯಾಗನ್ ವಿಂಟೋ ಹೈಲೈನ್ ಅಂತ ಹೇಳ್ಬೋದು ಇದಕ್ಕೆ. ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮಗೆ 18, ಹೈವೇ 20+ ಸಿಗ್ತದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 4.25, 4.5 ಅಂತ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,90,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ 3,85,000 ಮಾಡ್ಕೊಡ್ತೀನಿ. ಈ ಗಾಡಿ 385ಗೆ ಮಾಡ್ಕೊಡ್ತೀನಿ. ಓಕೆ, ಒಂದು ವೇಳೆ ಸರ್ ನನಗೆ ಬ್ಲೂ ಕಲರ್ ಬೇಡ ಸರ್, ಬೇರೆ ಕಲರ್ ಇದ್ರೆ ಹೇಳಿ ಅನ್ನೋರಿಗೆ. ಸೊ ಮತ್ತೊಂದು ಗಾಡಿ ಇರುತ್ತೆ ವೋಕ್ಸ್ವ್ಯಾಗನ್ ವೆಂಟೋ, ಅದು ಕೂಡ K03 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಅದ್ರ ಬಗ್ಗೆ ಡೀಟೇಲ್ ಸರ್ ಇದು. ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಇದು ಕಂಫರ್ಟ್ ಲೈನ್, ಸೆಕೆಂಡ್ ಓನರ್ ಆಗಿರ್ತದೆ. ಇದ್ರ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 14, ಹೈವೇ ಒಂದು 16 ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 4,25,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಕೇಳಿದ್ರಲ್ಲ, ಒಂದು ವೇಳೆ ಸರ್ ನನಗೆ ವೆಂಟೋರು ಬೇಡ ಸರ್, ನನಗೆ ಮಾರುತಿ ಸುಜುಕಿಲಿ ಸೆಡನ್ ಗಾಡಿ ಹೇಳಿ ಅಂದರೆ ಸ್ವಿಫ್ಟ್ ಡಿಸೈರ್ ಕೂಡ ಇವ್ರ ಹತ್ರ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, 2 ಗಾಡಿಗಳಿರುತ್ತೆ. ಸೊ 1 ಬೈ 1 ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಫಸ್ಟ್ ವೆಹಿಕಲ್ ಸರ್ ಡೀಟೇಲ್ ಇದು ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್ VXI ವೇರಿಯಂಟ್ ಶಿಫ್ಟ್ ಡಿಸೈರ್ ಸರ್. ಇದ್ರ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. ಮತ್ತೆ ಸರ್ ಇದೆಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿಗಳಿವೆ ಸರ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ ಒಂದು 480, 490 ಅಂತಾರೆ. ಬಟ್ ನಾವು ಇದ್ರ ಕೋಟ್ ಮಾಡ್ತಾ ಇರೋದು ಬರೀ 4,40,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ 4,30,000ಗೆ ಈ ಗಾಡಿ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತಿದೆ. ಯಾರ್ದಾದ್ರೂ ಸಿಬಿಲ್ ಚೆನ್ನಾಗಿದ್ರೆ ಈ ಗಾಡಿಗೆ ಲೋನ್ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ, ಒಂದು ವೇಳೆ ಸರ್ ನನಗೆ VXI ಬೇಡ ಸರ್, ಯಾಕಂದ್ರೆ 16-17 ಮೈಲೇಜ್ ಬರುತ್ತೆ, ಇನ್ನೂ ಜಾಸ್ತಿ ಬೇಕು, ಡೀಸೆಲ್ ಇದ್ರೆ ಹೇಳಿ ಅವ್ರಿಗೆ. ಡೀಸೆಲ್ ಡಿಸೈರು ಕೂಡ ಇರುತ್ತೆ ನಿಮ್ಗೆ. ಇದು ಕೂಡ VDA ಅಂದರೆ ಡೀಸೆಲ್ ಮಿಡ್ ವೇರಿಯಂಟು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲ್ ಇದು ಸರ್. ಇದು ಬಂದ್ಬಿಟ್ಟು 2014 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ, ಡೀಸೆಲ್ ವೇರಿಯಂಟು. ಡೀಸೆಲಲ್ಲಿ ಕೇಳೋದಾದ್ರೆ ಮೈಲೇಜ್ ನಿಮಗೆ ಸಿಟಿಯಲ್ಲಿ 18, ಹೈವೇ 20+ ಸಿಗ್ತದೆ. ಇದರಲ್ಲಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ ಸರ್. ಇದು ಬಂದ್ಬಿಟ್ಟು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 5.25 ಲಕ್ಷ ಹೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ 4,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ 4,50,000ಗೆ ಶಿಫ್ಟ್ ಡಿಸೈರ್ 2014 ಮಾಡಲ್ ಕೊಡ್ತೀನಿ ಸರ್. ಓಕೆ, ಸೊ ಒಂದು ವೇಳೆ ಡಿಸೈರ್ ಬೇಡವಾ, ಇನ್ನೂ ಲಕ್ಸರಿ ಸೈಡನ್ನು ಮಾಡ್ತಿಲ್ಲ ನೋಡ್ತಾ ಇದ್ದೀರಾ ಅಂದರೆ ಸಿಯಾಜು ಕೂಡ ನೀವು ನೋಡ್ತಾ ಇರ್ಬೋದು.
ಮಾರುತಿ ಸುಜುಕಿ ಸಿಯಾಜ್ ಇದು ಕೂಡ ಅಷ್ಟೇ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಯಾರಾದರೂ ಡಿಸೈರ್ ಬೇಡ ಸರ್ ನನಗೆ ಇನ್ನೂ ಒಳ್ಳೆ ಲುಕ್ಕಲ್ಲಿ ಇರಬೇಕು ಅನ್ನೋರ್ಗೆ ಖಂಡಿತವಾಗಿ ಇದು ಕೂಡ ಪ್ರಿಫರ್ ಮಾಡ್ಬೋದು. ಅದು ಕೂಡ ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಅಂದರೆ K51 ರಿಜಿಸ್ಟರ್ಡ್ BDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. 20+ ಮೈಲೇಜ್ ಕೂಡ ಬರುತ್ತೆ. ರೇಸ್ ಸೈಡ್ AC ಕೂಡ ಇರುತ್ತೆ. ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇದಕ್ಕೂ ಕೂಡ ಡೀಟೇಲು ಸರ್ ಇದು. ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಟಿಯಲ್ಲಿ ಮೈಲೇಜ್ ನಿಮಗೆ 20, ಹೈವೇ 22 ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಸಿಯಾಜಲ್ಲಿ ಮಾರುತಿದಲ್ಲಿ ತುಂಬಾ ಮೈಲೇಜ್ ಗಾಡಿ ಬಿಟ್ಟಿರೋದು ಪ್ರೀಮಿಯಂ ಸೆಗ್ಮೆಂಟಲ್ಲಿ, ಅದೂ ಮಾರುತಿ ಸಿಯಾಜ್. ನೀವು ಚೆಕ್ ಮಾಡ್ಕೋಬೋದು, ಗೂಗಲಲ್ಲಿ ರಿವ್ಯೂನು ಚೆಕ್ ಮಾಡ್ಕೊಳ್ಳಿ ಸಿಯಾಜ್ ಬಗ್ಗೆ. ಒಳ್ಳೆ ಪ್ರೀಮಿಯಂ ಗಾಡಿ ಅಂತ ಹೇಳಿದ್ರೆ ಮಾರುತಿ ಸಿಯಾಜ್. ಸರ್ ಮಾರ್ಕೆಟಲ್ಲಿ ಎಲ್ಲರೂ ಇದಕ್ಕೆ ಗಾಡಿಗೆ ಪ್ರೈಸು ಒಂದು 5.5, 5.80 ಅಂತ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,75,000 ರೂಪಾಯಿಗೆ ಮಾರುತಿ ಸಿಯಾಜ್ 2015 ಮಾಡೆಲ್ ಕೊಡ್ತೀನಿ ಸರ್. ಯಾರು ಕೊಡಲ್ಲ ಮಾರ್ಕೆಟಲ್ಲಿ, ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. ಲೋನು ಸರ್ ಇದಕ್ಕೆ? ಸರ್ ಇದಕ್ಕೂ ಲೋನ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ಓಕೆ ಸರ್, ಸೆಡನ್ಗಳೆಲ್ಲ ತೋರಿಸ್ತಾ ಇದ್ದೀವಿ. ಒಂದು ಲಕ್ಸರಿ ಸೆಡನ್ ತೋರಿಸ್ಬಿಡೋಣ ಸರ್? ಬನ್ನಿ ಸರ್, ತೋರಿಸಿ ಸರ್, ಹೇಳಿ ಸರ್. ಸರ್ ಜಾಗ್ವಾರ್ 2013 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ಹರಿಯಾಣ ಪಾಸಿಂಗು ವಿತ್ NOC ಕೊಡ್ತೀನಿ ಸರ್ ಈ ಗಾಡಿ. ಸರ್ ಇದ್ರ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್. ಇದ್ರ ಬಗ್ಗೆ ಕೇಳೋದೇ ಬೇಕಾಗಿಲ್ಲ ಸರ್. ಬರೀ ಲೋಗೋಗೆ ದುಡ್ಡಾಗೋಯ್ತು. ಯಾಕಂತ ಹೇಳಿದ್ರೆ ಜಾಗ್ವಾರ್ ಲೋಗೋಗೇನೆ ದುಡ್ಡಾಗೋಯ್ತು. ಮತ್ತೆ ಫ್ಯಾನ್ಸಿ ನಂಬರ್ ಕೂಡ ಇದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 18, 19 ಲಕ್ಷ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಸರ್ 11 ಲಕ್ಷ ಕೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಒಂದು 10,25,000ಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್ ವಿತ್ NOC. ಓಕೆ 10-25 10 ಲಕ್ಷ 10-25ಗೆ ವಿತ್ NOC ಕೊಡ್ತೀನಿ ಸರ್ ಜಾಗ್ವಾರ್. ಓಕೆ ಸೊ ಒಂದು ವೇಳೆ ವರ್ಣ ಸರ್ ಅವಾಗಲೇ ತೋರಿಸಿದ್ರಿ, ನಮ್ಗೆ ಅದು ಇಷ್ಟ ಆಗಿಲ್ಲ ಸರ್, ಇನ್ನು ಬೇರೆ ಕಲರ್ ಇದ್ರೆ ತೋರಿಸಿ ಅನ್ನೋರಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಎರಡು ಬ್ಯಾಕ್ ಟು ಬ್ಯಾಕ್ ನಿಲ್ಸಿದ್ದಾರೆ. ಸೊ ವರ್ಣದಲ್ಲಿ ಇದು ಬಂದು SX K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮ್ಗೆ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS, ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಇರುವಂಥ ಫುಲ್ಲಿ ಲೋಡೆಡ್ ವೆಹಿಕಲ್. ಅದು ಕೂಡ ಇದು ಡೀಸೆಲ್ ಇಂಜಿನು ಅಂದರೆ ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ SX ಸರ್. ಇದು ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಸಿಟಿಯಲ್ಲಿ ಮೈಲೇಜ್ ನಿಮಗೆ 18, ಹೈವೇ 20 ಬರ್ತದೆ ಈ ಗಾಡಿನೋ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ 83,000 ಕಿಲೋಮೀಟರ್ ರಿಕಾರ್ಡೆಡ್ ಮೈಲೇಜು. ಕಸ್ಟಮರ್ ಬಂದು ಶೋರೂಮ್ ತೊಗೊಂಡೋಗ್ಲಿ, ಗಾಡಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಗಾಡಿ ತೊಗೊಳ್ಳಿ. ಆ ಟೆಸ್ಟಲ್ಲಿ ಇದೆ ಗಾಡಿ. ಭಾಳ ಜನ ಕೇಳ್ತಾ ಇರ್ತಾರೆ ಸರ್ ಮೈಲೇಜ್ ಗಾಡಿ ಬೇಕು, ಬಜೆಟಲ್ಲೂ ಬೇಕು ಅಂತ ಹೇಳ್ಬಿಟ್ಟು. ಅಂಥವ್ರು ಏನಂತ ಹೇಳ್ಬಿಟ್ಟು ವರ್ಣ ತೊಗೊಂಡ್ಬಂದ್ವಿ. ಮಾರ್ಕೆಟಲ್ಲಿ ಇದಕ್ಕೆಲ್ಲ 4 ಕಾಲು, 5 ಕಾಲು, 5.5 ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,70,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 4.5ಗೆ ಫೈನಲ್ ಮಾಡಿಕೊಡ್ತೀನಿ ಸರ್ ಡೀಸೆಲ್ ಗಾಡಿ. ಓಕೆ 4.5ಗೆ 4,50,000ಗೆ, ಅದು ಕೂಡ ಡೀಸೆಲ್ ವರ್ಣ ಫ್ಲೂಡಿಕೋ. ಒಂದು ವೇಳೆ ಸರ್ ನಮಗೆ ಮ್ಯಾನ್ಯಲ್ ಬೇಡ ಸರ್, ಆಟೋಮೆಟಿಕ್ ಇದ್ರೆ ಹೇಳಿ ಸರ್ ಅನ್ನೋರಿಗೆ. ಆಟೋಮೆಟಿಕ್ಕು ಕೂಡ ಆಪ್ಷನ್ ಇದೆ ಕಣ್ರಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೂಡ 1.6 SX ವೇರಿಯಂಟು K02 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗು. ಫೀಚರ್ ಸೇಮು, ಇದರಲ್ಲೂ ಕೂಡ ಅಲೋವಿಲ್ಸ್ ಬರುತ್ತೆ. ಏರ್ ಬ್ಯಾಗ್, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲ ಕೂಡ ಬರುವಂಥ ಗಾಡಿ. ಸರ್ ಇದ್ರ ಬಗ್ಗೆ ಡೀಟೇಲ್ ಇದು? ಸರ್ ಇದು ಬಂದ್ಬಿಟ್ಟು 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ಆಟೋಮೆಟಿಕ್ SX ಆಪ್ಷನಲ್ಲು. ಸರ್ ಇದ್ರ ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ ನಿಮಗೆ 14, ಹೈವೇ 16 ಬರ್ತದೆ. ಸಿಟಿ ಲಿಮಿಟಲ್ಲಿ ಭಾಳ ಜನಕ್ಕೆ ಗೇರ್ ಗಾಡಿ ಓಡಿಸೋಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂತ ಕೇಳೋರಿಗೆ ಆಟೋಮೆಟಿಕ್ ಗಾಡಿ ಒಂದು ಸಡನ್ ಪ್ರೀಮಿಯಂ ಗಾಡಿನೇ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಸರ್ ಇದ್ರ ಗಾಡಿ ಬೆಲೆ ಎಲ್ಲ ನಿಮಗೆ 6-6.25 ಲಕ್ಷ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ನಿಮಗೆ 5.25 ಲಕ್ಷ ಕೋಟ್ ಮಾಡ್ತಾ ಇದ್ವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ 4,85,000ಗೆ 2014 ಮಾಡೆಲ್ ವರ್ಣ ಫ್ಲೂಡಿಕ್ ಆಟೋಮೆಟಿಕ್ ಕೊಡ್ತೀನಿ ಸರ್. ಅದರಲ್ಲೂ ಟಾಪ್ ಎಂಡು. ಇದಕ್ಕೂ ಕೂಡ ಲೋನ್ ಆಗ್ತದೆ ಸರ್. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 1 ಲಕ್ಷ ಡೌನ್ ಪೇಮೆಂಟಲ್ಲಿ ವರ್ಣ ಫ್ಲೂಡಿಕ್ ಹುಡುಕ್ತಾ ಇದ್ರೆ ಸೊ ನೋಡಿ ಅದು ಕೂಡ ಸಿಗುತ್ತೆ. ಒಂದು ವೇಳೆ ಹ್ಯಾಚ್ ಬ್ಯಾಕಲ್ಲಿ ಕಾಂಪ್ಯಾಕ್ಟ್ ಆಗಿರೋದು ಬೇಕು ಅಂದರೆ Hyundai i20, ಅದು ಕೂಡ ನಿಮ್ಗೆ ಇದು ಆಸ್ಟಾ ವೇರಿಯಂಟ್ ಅಲ್ಲ ಇದು? ಹೌದು, ವಿತ್ ABS ಇರುವಂಥದ್ದು. ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್, ಕರ್ನಾಟಕ ನಂಬರ್ ಇದು. ಓಕೆ ಸಾರಿ, ಕರ್ನಾಟಕ ನಂಬರ್ ಇದು. ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಸೊ ಏನು ಕೂಡ ನೀವೇನು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್. ಡೀಟೇಲ್ ಸರ್ ಇದ್ರದ್ದು? ಸರ್ ಇದು 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದ್ಬಿಟ್ಟು ನಿಮಗೆ 60,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. ಗಾಡಿ ಫೀಚರ್ಸ್ ತಿಳ್ಕೊಳ್ಬೇಕಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲ ಬರ್ತದೆ. ಮತ್ತೆ ಕೀಲೆಸ್ ಎಂಟ್ರಿ ಬರ್ತದೆ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ಇದು. ಓಕೆ Hyundai i20ದಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳಿದ್ರೆ ಈ ಮಾಡೆಲ್ ಅಲ್ಲಿ ಇದೆ ಸರ್ ಟಾಪ್ ಎಂಡ್.
ಸಿಂಗಲ್ ಓನರ್ ವೆಹಿಕಲ್. ಯಾರಾದ್ರೂ ಸಿಂಗಲ್ ಓನರ್ ಹುಡುಕ್ತಾ ಇದ್ರೆ ಅಂತವ್ರಿಗೆ ಅಂತ ಹೇಳ್ಬಿಟ್ಟಿನೇ ತಗೊಂಡ್ಬಂದಿದ್ದೀವಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4,25,000 ಮಾಡ್ಕೊಡ್ತೀನಿ. ಅದರಲ್ಲೂ ಯಾರಾದ್ರೂ ಲೋನ್ ಬೇಕು ಪ್ರೈವೇಟ್ ಅಲ್ಲಿ ಅಂತ ಹೇಳೋರಿಗೆ ಪ್ರೈವೇಟ್ ಅಲ್ಲಿ 1.5 ಲಕ್ಷ ರೂಪಾಯಿ ಬರೀ ಲೋನೇ ಆಗ್ತದೆ ಸರ್ ಈ ಗಾಡಿಗೆ. ಓಕೆ, ಸೊ ಒಂದು ವೇಳೆ ಸರ್ ಬೇಡ ಸರ್ ಬೇರೆ ಯಾವ್ದಾದ್ರು ಕಲರ್ ಇದೆಯಾ ಅನ್ನೋರಿಗೆ ವೈಟ್ ಕಲರ್ i20 ಕೂಡ ಇರುತ್ತೆ. ಮ್ಯಾಗ್ನಾ ವೇರಿಯಂಟು ಅಂದರೆ ಮಿಡ್ ವೇರಿಯಂಟ್. ಇದು ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್. ಓಕೆ ಸರ್ ಇದರ ಡೀಟೇಲ್ ಬಂದ್ಬಿಟ್ಟು 2011 ಮಾಡೆಲ್ ಸಿಂಗಲ್ ಓನರ್, 47,000 ಕಿಲೋಮೀಟರ್ ಮಾತ್ರ ಓಡಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ ಗಾಡಿನಲ್ಲಿ. ಇದ್ರ ಫೀಚರ್ಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಮೈಲೇಜ್ ಸಿಟಿಯಲ್ಲಿ ನಿಮಗೆ 14, ಹೈವೇ 16 ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ 380, 4 ಲಕ್ಷ ಅಂತ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 3,50,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 3,25,000ಗೆ i20 ಸಿಂಗಲ್ ಓನರ್ 47,000 ಕಿಲೋಮೀಟರ್ ಓಡಿರೋ ಗಾಡಿ ಕೊಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ. ಸೊ ಒಂದು ವೇಳೆ ನಿಮ್ಗೆ ಏನಾದರೂ SUV ಸೆಗ್ಮೆಂಟಲ್ಲಿ ಬೇಕು, ಕಾಂಪ್ಯಾಕ್ಟ್ SUV ಅಂತ ಹೇಳಿದ್ರೆ ಸೊ ನೀವು ನೋಡ್ತಾ ಇರ್ಬೋದು. ಹೋಂಡಾ ಅವ್ರದ್ದು WRV ಕೂಡ ಇರುತ್ತೆ. ಅದು ಕೂಡ ID ಟೆಕ್ ಅಂದರೆ ಡೀಸೆಲ್ ಇಂಜಿನು, K05 ಅಂದರೆ ಬ್ಯಾಂಗ್ಳೂರ್ ಲಿಸ್ಟೆಡ್ ವೆಹಿಕಲು. BX ವೇರಿಯಂಟ್ ಅಂದರೆ ನಿಮಗೆ ಟಾಪ್ ಎಂಡ್ ಅಂತ ಹೇಳ್ಬೋದು. ಬ್ಯಾಕ್ ವೈಫರ್, ಡಿಫಾಗರ್, ಅಲೋವಿಲ್ಸು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಬರುತ್ತೆ. ಜೊತೆಗೆ ವಿತ್ ನಿಮಗೆ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಕೂಡ ಇರುತ್ತೆ. ಮತ್ತು ನಿಮಗೆ ಮೈಲೇಜು 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಮೈಲೇಜ್ ಬರುವಂಥ ಒಳ್ಳೆ ಗಾಡಿ ಇದು. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಬಂದ್ಬಿಟ್ಟು 2018 ಮಾಡೆಲ್ ಸಿಂಗಲ್ ಓನರ್ ಆಗಿರ್ತದೆ. ಗಾಡಿ ಫೀಚರ್ಸ್ ಎಲ್ಲ ನಮ್ಮ ಕೃಷ್ಣ ಅವ್ರು ಹೇಳಿದ್ದಾರೆ. ಸರ್ ಇದ್ರ ಮಾರ್ಕೆಟ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು 8.5, 8.80 ಅಂತ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಇದು ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 750 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 7.25 ಲಕ್ಷ ರೂಪಾಯಿಗೆ ಮಾಡಿಕೊಡ್ತೀನಿ. ಅದರಲ್ಲೂ ಸರ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಲೋನು ಕೂಡ ಆಗ್ತಿದೆ. ಈ ಗಾಡಿಗೆ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಲಿ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. ಓಕೆ, 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂಡ ಟಾಪ್ ಎಂಡ್ ವಿತ್ ಸನ್ ರೂಫ್ ಇರುವಂಥ ಗಾಡಿ. ಸೊ ಒಂದು ವೇಳೆ ನೀವೇನಾದರೂ ಟಾಟಾ ಗಾಡಿ ಬೇಕು ಸರ್, ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅನ್ನೋದಾದರೆ ಸೊ ನೀವು ನೋಡ್ತಾ ಇರ್ಬೋದು. ನೆಕ್ಸಾನು ಕೂಡ ಇರುತ್ತೆ. K28 ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದರಲ್ಲೂ ಕೂಡ ನಿಮಗೆ ಅಲೋವಿಲ್ಸು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್ ವಿತ್ ಸನ್ ರೂಫ್ ಕೂಡ ಇದರಲ್ಲೂ ಕೂಡ ನಿಮಗೆ ವಿತ್ ಸನ್ ರೂಫ್ ಇರುತ್ತೆ. ಡೀಟೇಲ್ ಸರ್ ಇದು ಬಂದ್ಬಿಟ್ಟು 2022 ಮಾಡೆಲ್ ಸಿಂಗಲ್ ಓನರ್ ಟಾಟಾ ನೆಕ್ಸಾನ್ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು. ಸರ್ ಇದ್ರ ಫೀಚರ್ಸ್ ಎಲ್ಲ ನಮ್ಮ ಕೃಷ್ಣ ಅವ್ರು ಹೇಳಿದ್ದಾರೆ. ಮತ್ತು ಈ ಗಾಡಿ ಓಡಿರೋದು ಬರೀ 67,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ. ಸರ್ ಇದರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 10,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 9,80,000ಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್ ಇದು. ಓಕೆ, ಆರಾಮಾಗಿ. ಮತ್ತೆ ಇದಕ್ಕೆ ಲೋನ್ ಕೂಡ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿರೋರಿಗೆ 80% ಗಂಟ ಲೋನು ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ, 80% ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು ವೇಳೆ ಬೇರೆ ಗಾಡಿ ನೋಡ್ತಾ ಇದ್ರೆ ನೋಡಿ, ಅದು ಕೂಡ ಇರುತ್ತೆ. ಯಾವುದಪ್ಪ ಇದು ಅಂದರೆ ಜಾಜಲ್ಲಿ IV ಟೆಕ್ ಪೆಟ್ರೋಲ್ ಇಂಜಿನ್ ಜೊತೆ ಬರುವಂಥದ್ದು VX ಅಂದರೆ ಟಾಪ್ ಎಂಡು ವಿತ್ ಅಲೋವಿಲ್ಸ್ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಇರುತ್ತೆ. K03 ಬ್ಯಾಂಗ್ಳೂರ್ ಲಿಸ್ಟೆಡ್ ವೆಹಿಕಲ್ ಇದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಮಾಡಲು ಸರ್ ಇದು? ಸರ್ ಇದು ಬಂದ್ಬಿಟ್ಟು 2016 ಮಾಡಲು. ಬರೀ 57,000 ಕಿಲೋಮೀಟರ್ ಮಾತ್ರ ಓಡಿದೆ. ಟಾಪ್ ಎಂಡ್ ವೇರಿಯಂಟ್ ಇದು. ಇದ್ರ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ 5.15, 5.60 ಅಂತ ಹೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ 4,90,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4,75,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ ಸರ್. ಓಕೆ, ಎಷ್ಟು ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದಕ್ಕೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಸ್ಕಾರ್ಪಿಯೋ. ಸರ್ ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಸ್ಕಾರ್ಪಿಯೋ, ಅದರಲ್ಲೂ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಸಿಗೋದು ಬಹಳ ಕಷ್ಟ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ. ಗಾಡಿ ಸಿಟಿಯಲ್ಲಿ ಮೈಲೇಜ್ ನಿಮಗೆ 12 ಬರ್ತದೆ, ಹೈವೇ 14 ಬರ್ತದೆ. ಅದರಲ್ಲೂ ಇದು ಆಟೋಮೆಟಿಕ್ ವೇರಿಯಂಟ್, VLX ಟಾಪ್ ಎಂಡ್ ವೇರಿಯಂಟ್. ಸರ್ ಗಾಡಿನಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಟೈರ್ಸ್ ಕೂಡ ನೀವು ನೋಡ್ಬೋದು. ಸರ್ ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ 6.5 ಲಕ್ಷ, 6.80 ಅಂತ ಹೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ನಾವು ಕೊಡ್ತಾ ಇರೋದು ಏನು ಅಂತ ಹೇಳಿದ್ರೆ 5.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 5,30,000 ಮಾಡ್ಕೊಡ್ತೀನಿ ಸರ್ ಈ ಗಾಡಿ. 530ಗೆ 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಅದು ಕೂಡ ಟಾಪ್ ಎಂಡ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಸರ್ ಸ್ಯಾಂಟ್ರೋ.
ಸರ್ ಸ್ಯಾಂಟ್ರೋ ಇವಾಗ ನೋಡೋದಾದ್ರೆ ಸ್ಯಾಂಟ್ರೋ ಸ್ಟಾಪ್ ಆಗಿದೆ ಓಲ್ಡ್ ಮಾಡಲ್. ಯಾಕಂತ ಹೇಳಿದ್ರೆ ಒನ್ ಆಫ್ ದ ಟೈಮ್ ದಿಸ್ ವಾಸ್ ದ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದಾಗಿತ್ತು. ಹೌದು. 2014 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ ಸರ್ ಸ್ಯಾಂಟ್ರೋ ಇದು. ಸರ್ ಮಾರ್ಕೆಟ್ ಅಲ್ಲಿ ಇದಕ್ಕೆಲ್ಲ 3-3.5 ಲಕ್ಷ ರೂಪಾಯಿ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 2,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 2,70,000ಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಸ್ಯಾಂಟ್ರೋ GLX 2014 ಮಾಡಲ್. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮಾಡಲ್ ಸರ್ ಇದು ಸ್ಟಾಪ್ ಆಗಿರೋದು. 2014 ಅಲ್ಲೇ ಲಾಸ್ಟ್ ಮಾಡಲ್ ಸ್ಟಾಪ್ ಆಗಿರೋದು ಸ್ಯಾಂಟ್ರೋದಲ್ಲಿ. ಓಕೆ, ಇದಕ್ಕೆ ಡೌನ್ ಪೇಮೆಂಟ್ ಸರ್ ಲೋನ್ ಅಲ್ಲೋದ್ರೆ? ಸರ್ ಇದಕ್ಕೆ ಲೋನ್ ಸ್ಯಾಂಟ್ರೋಗೆ ನಿಮಗೆ 1.5 ಲಕ್ಷ ಗಂಟನೂ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಬಿಸಿಲು ಸರ್ ಸುಸ್ತಾಗೋಯ್ತು. ಮುಗೀತಾ ಸರ್? ಸ್ಟಾಕ್ಸ್ ಇನ್ನೂ ಇದೆಯಾ? ಮುಗೀತು ಸರ್. ಮುಗೀತಾ? ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಸರ್ ಅಡ್ರೆಸ್ ಹೇಳಿ ಅಂತ ಕಮೆಂಟ್ ಮಾಡಬೇಡಿ. ಯಾಕಂದರೆ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಅಂದರೆ ಆರಂಭದಲ್ಲೇ ನಾವು ಕಂಪ್ಲೀಟ್ ಅಡ್ರೆಸ್ ತಿಳಿಸ್ಕೊಟ್ಟಿದ್ದೀವಿ. ನೀವು ಸ್ಟಾರ್ಟಿಂಗಲ್ಲಿ ಹೋದರೆ ಅಡ್ರೆಸ್ಸು ಕೂಡ ನಿಮಗೆ ಸಿಗುತ್ತೆ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾವು ವಿಡಿಯೋ ಮೇಲೆ ಹಾಕಿರ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಫುಲ್ ಅಡ್ರೆಸ್ ವಿತ್ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ. ಇಲ್ಲಾಂದರೆ MS ಕಾರ್ ವರ್ಲ್ಡ್ ಬನ್ನೇರ್ಘಟ್ಟ ಇಲ್ಲ BTM ಲೇಔಟ್ ಅಂತ ಬನ್ನೇರ್ಘಟ್ಟ ರೋಡ್ ಅಂತ ಹಾಕಿದ್ರೆ ಲೊಕೇಶನ್ ಸಿಗ್ಬಿಡುತ್ತೆ ಸರ್. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ನಿಮ್ಮ ಸ್ಟಾಕ್ ಎಲ್ಲ ತೋರಿಸಿದ್ದೀವಿ. ಫಸ್ಟ್ ಆಫ್ ಆಲ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಬಹಳ ದಿವಸ ಆದ್ಮೇಲೆ ನಮ್ಮ ಕಿರಣ್ ಸರ್ ಬಂದು ಅದು ರಿಕ್ವೆಸ್ಟ್ ಮಾಡಿ ಕರೆದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವ್ರ ಚಾನಲ್ ಅಲ್ಲಿ ತುಂಬಾನೇ ರೆಸ್ಪಾನ್ಸ್ ಇದೆ. ಇವ್ರು ಮಾಡೋ ವಿಡಿಯೋಸ್ ಎಲ್ಲ ಒಂದು ಒಳ್ಳೆ ಶೋರೂಮ್ಸ್ ಅಲ್ಲಿ ಸರ್ಟಿಫೈಡ್ ವೆಹಿಕಲ್ಸ್ ಮಾತ್ರ ಮಾಡ್ತಾರೆ. ಆ ಥರ ಈ ಥರ ಶೋರೂಮಲ್ಲಿ ಹೋಗ್ಬಿಟ್ಟು ಮಾಡೋದಿಲ್ಲ. ಮತ್ತು ಇವ್ರು ಮಾಡೋದೆಲ್ಲ ಜಿನಿಯನ್ ವೆಹಿಕಲ್ಸ್ ಇರ್ತದೆ, ಅಂಥ ಶೋರೂಮ್ಸಲ್ಲೇ ಮಾಡೋದು. ದಯವಿಟ್ಟು ಇವ್ರ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಇವ್ರಿಗೆ ಫಾಲೋ ಮಾಡಿ. ಯಾವುದೇ ಮಾಹಿತಿ ಬೇಕಾದ್ರೂ ಇವ್ರಿಗೆ ಫಾಲೋ ಮಾಡಿ, ಎಲ್ಲನೂ ಸಿಗ್ತದೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಈ ಸತಿ ವಿಡಿಯೋ ಮಾಡಿರೋ ಕಾರಣ ಒಳ್ಳೆ ಗಾಡಿಗಳು ಕೊಡೋಣ ಕಸ್ಟಮರ್ಗಳಿಗೆ. ಮತ್ತು ಇನ್ನೇನಂತ ಹೇಳಿದ್ರೆ ಲೋನ್ ಕೂಡ ಫೆಸಿಲಿಟಿ ಮಾಡಿಸ್ಕೊಡ್ತೀವಿ. ಬಂದು ರೈಟ್ ಕಂಪೇರ್ ಮಾಡಿಬಿಟ್ಟು ಗಾಡಿಗಳು ತೊಗೊಂಡೋಗ್ಲಿ. ಓಕೆ ಸರ್, ಈ ವಿಡಿಯೋ ಯಾರು ನೋಡ್ತಿದ್ದಾರೆ ಅವ್ರಿಗೆ ಖಂಡಿತವಾಗಿ ಗಾಡಿ ಇಷ್ಟ ಆಯ್ತು ಅಂದರೆ ಬಂದೇ ಬರ್ತಾರೆ ಸರ್, ವಿಸಿಟ್ ಮಾಡೇ ಬರ್ತಾರೆ, ಖಂಡಿತ ಪರ್ಚೇಸ್ ಮಾಡೇ ಮಾಡ್ತಾರೆ. ಇದೇ ಥರ ಸರ್ ಒಳ್ಳೆ ಕಾರ್ನ ಒಳ್ಳೆ ಪ್ರೈಸಲ್ಲಿ ಕೊಡ್ತಾನೆ ಇರಿ ಸರ್. ಡೆಫಿನೆಟ್ಲಿ. ಓಕೆ ಸರ್, ಮತ್ತೆ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸ್ಟಾಕ್ಸ್ ಖಾಲಿ ಬೇರೆ ಸ್ಟಾಕ್ ಬಂದಾಗ ಮಾಡೋಣ ಸರ್. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.